ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಉಪ್ಸಾರು ಮಾಡ್ತಾ ಇದ್ದೀವಿ. ಚಿಲ್ಕವರೆಯಿಂದ ಈ ಸೊಪ್ಪನ್ನ ತೊಗೊಂಡು ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೆ. ಹೆಸರು ಕಾಳು ಹಾಗೂ ಅಲಸಂಡೆ ಕಾಳನ್ನ ಬಾಯ್ಲ್ ಆಗಿದೆ ಚೆನ್ನಾಗಿ. ನೋಡಿ ಸಿಕ್ಕಿದ್ರೆ ಮೆತ್ತಗಾಗಿದೆ. ಈಗ ಚಿಲ್ಕವರೆ ಸೊಪ್ಪನ್ನ ಅದಕ್ಕೆ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸೇರಿಸ್ಕೊಳ್ಳೋಣ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತಟ್ಟೆ ಮುಚ್ಚೋಣ, ಚೆನ್ನಾಗಿ ಸೊಪ್ಪು ಬಾಯ್ಲ್ ಆಗಲಿ. ಈಗ ಚೆನ್ನಾಗಿ ಚಿಲ್ಕವರೆ ಸೊಪ್ಪು ಬಾಯ್ಲ್ ಆಗಿದೆ. ಈಗ ಇದನ್ನು ಬಸ್ಕೊಳ್ಳೋಣ. ನೋಡಿ, ಈಗ ಚಿಲ್ಕವರೆ ಸೊಪ್ಪೆಲ್ಲ ಜರಡಿಯಲ್ಲಿ ಬಸ್ಕೊಳ್ಳೋಣ. ನೋಡಿ, ಎಲ್ಲ ಸೊಪ್ಪು ಕಾಳನ್ನ ಬಸ್ತಿ ಇಟ್ಕೊಂಡಿದೆ. ಅದರ ಬಾಯ್ಲ್ ಆಗಿರುವಂಥ ನೀರಿದು. ಒಲೆ ಮೇಲೆ ತಪ್ಪಲೆ ಇಟ್ಕೊಂಡಿದ್ದೆ. ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕ್ಕೊಬೋದು. ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಅದರ ನೀರನ್ನು ತಗೊಂಡು ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿನ ಜಜ್ಕೊಂಡಿದೆ. ಈಗ ಈ ಬಿಸಿಲಿ ಚೆನ್ನಾಗಿ ಸ್ವಲ್ಪ ಇದಾಗಲಿ, ಮೆತ್ತು ಆಗಲಿ ಮೆಣಸಿನ್ಕಾಯಿ ಉಪ್ಸಾರಲ್ಲಿ. ಈಗ ಕೊಬ್ಬರಿ ತುರಿ ಸೇರಿಸ್ಕೊಳ್ಳೋಣ. ಧನಿಯಾ ಪೌಡರ್, ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತೀರೋ ಸೊಪ್ಪು ಸೇರಿಸ್ಕೊಳ್ಳೋಣ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಬಿಸಿ ಬರಲಿ, ಬಾಯ್ಲ್ ಆಗಲಿ. ಒಂದು 2-3 ನಿಮಿಷ ಬಾಯ್ಲ್ ಮಾಡ್ಕೊಂಡು ಸಾಕು. ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ ಸೊಪ್ಪು. ಈಗ ರೆಡಿ ಆಗಿದೆ. ಈಗ ಮೆಣಸಿನ್ಕಾಯಿ ಕಿವುಚ್ಕೊಳ್ಳೋಣ. ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಕಿವುಚೋಕ್ಕೆ, ಬ್ಯಾಡಿಗೆ ಬದಲು. ಹಸಿ ಮೆಣಸಿನ್ಕಾಯಿನ ಇದರಲ್ಲೇ ಸೊಪ್ಪು ಬೆಂದಿರೋ ನೀರಲ್ಲೇ ಬಾಯ್ಲ್ ಮಾಡಿಕೊಂಡ್ರೆ ಕಿವುಚ್ಕೋಬೋದು. ಕಿವುಚಾಗಿದೆ, ಬಟ್ಲಿಗೆ ಬಸ್ಕೊಳ್ಳೋಣ. ಅನ್ನದ ಜೊತೆ ಸವಿಯಲು ಚಿಲ್ಕವರೆ ಉಪ್ಸಾರು, ಸೊಪ್ಪಿನ ಪಲ್ಯ. ನೋಡಿ, ಅನ್ನಕ್ಕೆ ಮುದ್ದೆಗೆ ಸೂಪರ್ ಆಗಿರುತ್ತದೆ ಚಿಲ್ಕವರೆ ಸೊಪ್ಪಿನ ಉಪ್ಸಾರು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಯಮ್ಮಿಯಾಗಿರುತ್ತದೆ. ಒಮ್ಮೆ ತಿಂದರೆ ಪದೇ ಪದೇ ಈ ರೀತಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ನಮ್ಮ ಚಾನಲ್ಗೆ ಏನಾದ್ರು ಹೊಸಬ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ.